ಸರ್ಕಾರಿ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದರೂ ಕೂಡ ಆ ವಿದ್ಯಾರ್ಥಿಗೆ ಶಿಕ್ಷಣ ಕೊಡುವುದು ನನ್ನ ಆದ್ಯತೆ. ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಹೇಳಿಕೆ. ಹೌದು, ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಸ್ವಂತ ಗ್ರಾಮವಾದ ಕುಬಟೂರಿನಲ್ಲಿ ಮಾಯಮ್ಮ ದೇವಿಯ ದೇವಸ್ಥಾನ ಕಟ್ಟಡವನ್ನ ತಾವೇ ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡಿ ಎಂದು ಪೂಜಾ ಕೈಂಕರ್ಯಗಳೊಂದಿಗೆ ಲೋಕಾರ್ಪಣೆಯನ್ನ ಮಾಡಲಾಯಿತು. ಶ್ರೀ ಮಾಯಮ್ಮ ದೇವಿಗೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ವಿಶೇಷ ಪೂಜೆಯನ್ನ ನೆರವೇರಿಸಿ ನಂತರ ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆಯುವ ಒಬ್ಬ ವಿದ್ಯಾರ್ಥಿ ಇದ್ದರೂ ಕೂಡ ಆ ವಿದ್ಯಾರ್ಥಿಗೆ ಶಿಕ್ಷಣ ಕೊಡುವುದು ನಮ್ಮ ಸರ್ಕಾರದ ಕರ್ತವ್ಯವಾಗಿದೆ. ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸರ್ಕಾರಿ ಶಾಲೆಗಳು ಎಂದಿಗೂ ಮುಚ್ಚುವಂತಹ ಕೆಲಸವನ್ನ ನಾವು ಮಾಡುವುದಿಲ್ಲ. ಹಾಗೂ ಶಿಕ್ಷಕರ ಹೆಚ್ಚುವರಿ ವರ್ಗಾವಣೆಯೂ ಕೂಡ ಇದೆ. ಅದರ ಬಗ್ಗೆ ಕೂಡ ನಾನು ವಿಶೇಷ ಕಾಳಜಿನ ತೆಗೆದುಕೊಳ್ಳುತ್ತಿದ್ದೇನೆ. ಮುಂಬರುವ ದಿನಗಳಲ್ಲಿ ಸೊರಬ ತಾಲೂಕು ಪ್ರಗತಿ ಪದದತ್ತ ತೆಗೆದುಕೊಂಡು ಹೋಗುತ್ತೇನೆ. ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಕೂಡ ಬಂದಿದೆ ಮತ್ತು ಅತಿಯಾದ ಮಳೆಯಿಂದ ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಲು ಆಗುತ್ತಿಲ್ಲ. ಬಹಳ ಮುಖ್ಯವಾಗಿ ರಸ್ತೆಗಳು ತುಂಬಾ ಹದಗೆಟ್ಟು ಹೋಗಿವೆ. ಮಳೆಗಾಲ ಕಡಿಮೆ ಆಗುತ್ತಿದ್ದಂತೆಯೇ ಮೊದಲ ಆದ್ಯತೆ ರಸ್ತೆಗೆ ನೀಡಲಾಗುತ್ತದೆ ಮತ್ತು ನನಗೆ ಬಂದಿರುವಂತಹ ವಿಶೇಷ ಅನುದಾನ 50 ಕೋಟಿ ರೂಗಳಲ್ಲಿಯೂ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ನಡೆಯಲಿದೆ ಎಂದು ತಾಲೂಕಿನ ಜನತೆಗೆ ಅಭಿವೃದ್ಧಿಯ ಭರವಸೆಯನ್ನ ನೀಡಿದ್ರು ಶಿಕ್ಷಣ ಸಚಿವರು. ರೋಡ್ ಹಾಳಾಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಮತ್ತೆ ಈಗ ಈ ಶಿಕ್ಷಕರ ಹೆಚ್ಚುವರಿ ವರ್ಗಾವಣೆದು ಅದಕ್ಕೊಂದು ಒಳ್ಳೆ ನಿರ್ಧಾರ ತಗೊಳ್ತೀನಿ. ಯಾಕೆಂದರೆ ಯಾವ್ದಾದ್ರು ಸ್ಕೂಲು ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗೋ ಟೈಮಲ್ಲಿ, ಮಕ್ಕಳಂದರೆ ಅಡ್ಮಿಷನ್ನು ಒಂದು ಸ್ಕೂಲಲ್ಲಿ, ಯಾಕೆಂದರೆ ಈಗ ಬೈಲಿಂಗ್ವಲ್ ಕೊಡ್ತೀವಿ, LKG UKG ಕೊಡ್ತೀವಿ, ರೂಮ್ಸ್ ಕೊಡ್ತಾ ಇದ್ದೀವಿ. ಅದು ಇನ್ಕ್ರೀಸ್ ಆಗಬೇಕಾದ್ರೆ ಟೀಚರ್ಸ್ನ ತೆಗಿಬಾರ್ದು, ಅದು ತಪ್ಪು ಸಂಪ್ರದಾಯ. ಅದಕ್ಕೆ ನಿನ್ನೆನೂ ಕೂಡ ಹಿರಿಯೂರಲ್ಲಿ ಹೋದಾಗಲೂ ಕೂಡ ಇದು ಸ್ವಲ್ಪ ಸಾಮಾನ್ಯವಾಗಿ ಬಂತು. ನಿಜವಾಗ್ಲೂ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ, SDMC ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದರಿಂದ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದರೆ ಅವ್ರನ್ನೆಲ್ಲ ಉಳಿಸ್ತಕ್ಕಂಥ ಯಾವ ರೀತಿ ಮಾಡಬೇಕು ಅಂತ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ. ಅವರು ಕೂಡ ಯಾವುದಾದ್ರು ಒಂದು ಕ್ರಿಯಾ ಯೋಜನೆ ಮಾಡ್ತಾರೆ. ಮಾಡಿಬಿಟ್ಟು, ಯಾಕಂದರೆ ಮಕ್ಕಳು ಟೀಚರೇ ಇಲ್ಲಾಂದ್ರೆ ಮಕ್ಕಳದ್ದು ತೊಂದರೆ ಆಗಿಬಿಡುತ್ತೆ. ಆಮೇಲೆ ಇಲ್ಲಾಂದರೆ ಗೆಸ್ಟ್ ಟೀಚರ್ಸ್ನ ಹೆಚ್ಚುವರಿ ಮಾಡೋದ, ಇಲ್ಲಾಂದರೆ ಗೆಸ್ಟ್ ಟೀಚರ್ಸ್ನ ಬೇರೆ ಕಡೆ ಕೊಟ್ಬಿಟ್ಟು ಹೆಚ್ಚುವರಿ ಆಗಿರೋರನ್ನ ಇನ್ನೂ ಉಪಯೋಗ ಮಾಡ್ಕೊಳ್ಳೋದ, ಅದನ್ನು ಮಾಡಬೇಕಂತ ಸಾಮಾನ್ಯವಾಗಿ ಸ್ವಲ್ಪ ನಾನು ಮನವಿ ಮಾಡೋದೇನೆಂದರೆ, ಮಳೆ ಈಗ ಏಪ್ರಿಲ್ ಎಂಡಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಈ ಸತಿ. ಇದುವರೆಗೂ ಇವತ್ತು ಬೆಳಗ್ಗೆವರೆಗೂ ಸರ್ರಿ ಹೊಡೆದಿದೆ. ಈ ಫಂಕ್ಷನ್ ಆಗ್ತಾ ಇಲ್ಲ ಅಂತಲೂ ಗೊತ್ತಿರಲಿಲ್ಲ. ಸೊ ಮಳೆ ಹೋಗೋವರೆಗೂ ಯಾವುದೇ ಥರದ ಅಭಿವೃದ್ಧಿ ಕೆಲಸನ ನಾವು ವಿಶೇಷವಾಗಿ ರೋಡ್ ನಾನು ತಗೊಳಕ್ಕಾಗಲ್ಲ. ಈ ಸತಿ 30 ಕಿಲೋಮೀಟ್ರು ಪ್ರಗತಿ ಪಥ ನಾನು 30 ಕಿಲೋಮೀಟ್ರ್ ಕೊಟ್ಟಿದ್ದೀನಿ ನನ್ನ ಕ್ಷೇತ್ರಕ್ಕೆ. ಪ್ಲಸ್ 50 ಕೋಟಿ ವಿಶೇಷ ಅನುದಾನದಲ್ಲಿ 45.5 ಕೋಟಿ ಬರೀ ರೋಡ್ಸಿಗೆ ಕೊಟ್ಟಿದ್ದೀನಿ. ಇನ್ನು 4.25 ಕೋಟಿನ ಸ್ವಲ್ಪ ಅದು ಇದು ಚಿಕ್ಕ ಪುಟ್ಟ ಕೆಲಸಗಳನ್ನು ಈಗ ನೆಕ್ಸ್ಟ್ ಬಂದ್ರೆ ದುಡ್ಡು ಜಾಸ್ತಿ, ಅದ್ರಲ್ಲಿ ಮಿನಿಮಮ್ 80 to 90% ನಾನು ಹಾಕೋದು ರೋಡಿಗೆ. ಯಾಕೆಂದರೆ ರೋಡ್ ಒಂದು ಹಂತಕ್ಕೆ ಬಂದರೆ ಆಮೇಲೆಲ್ಲ ಮಾಡ್ಬೋದು. ಬಟ್ ನನ್ನ ಶಾಲೆಗಳಲ್ಲಿ ರೂಮ್ಸ್ ಏನೇನು ಬೇಕು ಅದೆಲ್ಲದೂ ಕೂಡ ಕೊಡ್ತಾರೆ, ಏನು ತೊಂದರೆ ಇಲ್ಲ. ರಾಜ್ಯದಲ್ಲೂ ಚೆನ್ನಾಗಿ ನಡೀತಾ ಇದೆ, ಏನು ತೊಂದರೆ ಏನಿಲ್ಲ. ನನಗೆ ವಿಶ್ವಾಸ ಇದೆ. ನಮ್ಮ ಸ್ನಾಡ್ ಎಲ್ಲ ಉಂಟು. ಈವನ್ ಒಂದು ಮಗು ಇದ್ದರೆ ಒಂದು ಟೀಚರ್ ಇದ್ದು, ಒಬ್ಬರು ಬಿಸಿ ಊಟದವ್ರು ಇಟ್ಟು, ಒಂದು ರೂಮನ್ನಿಟ್ಟು, ಕರೆಂಟು ಊಟ ಗೀಟ ಎಲ್ಲ ಕೊಟ್ಟು ಅವ್ರಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿ ಮಾಡ್ತಾಯಿದ್ದೀವಿ. ಅದು ಯಾವುದೇ ಥರದ ತೊಂದರೆ ಏನಿಲ್ಲ. ಬಟ್ ನೋಡೋಣ, ಹೆಚ್ಚು ಒತ್ತನ್ನು ಈ ಸತಿ ಕೊಡ್ತೀನಿ. ಮತ್ತು ನಾನು ಕೂಡ ಈಗ ನೀರಾವರಿದೆಲ್ಲ 163 ಕೋಟಿ ತಂದಿರ್ತಕ್ಕಂಥದ್ದು, ಇದೇ ಥರ ಇನ್ನೊಂದು ಸ್ವಲ್ಪ ಎಲ್ಲ ಆಗಿದೆ. ಮತ್ತು ಆ ಕಡೆ ಇನ್ನೂ 2-3 ಬ್ಯಾರೇಜ್ ಉಳಿದಿತ್ತು ಲಾಸ್ಟ್ ಟೈಮು ಬೋಸರಾಜ್ ಅವ್ರು ಬಂದಾಗ, ಅದು ಕೂಡ ಹೆಚ್ಚು ಕಮ್ಮಿ ಸ್ಯಾಂಕ್ಷನ್ ಆಗಿದೆ. ಮತ್ತು ಬೇರೆ ಬೇರೆ ನಮ್ಮ ಕಾರ್ಮಿಕರ ವಿಭಾಗದಿಂದ ಒಂದು ಹಾಸ್ಟೆಲ್ ಅವರಿಗೂ ಕೂಡ ಆಗಿದೆ. ಇದೆಲ್ಲದೂ ಕೂಡ ಇನ್ಮೇಲೆ ಬರ್ತದೆ. ಅಭಿವೃದ್ಧಿ ಇನ್ಮೇಲೆ ಸ್ಪೀಡಾಗಿ ನಡೀತದೆ, ಕಾರ್ಯರೂಪಕ್ಕೆ ತಂದುಬಿಡ್ತೀವಿ. ವಿಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ.